ಹೊರಟ್ವಿ ನಾವಿವಾಗ ತೋಟದಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಇವಾಗ ಎಲ್ಲ ದೊಡ್ಡವರಾಗಿದ್ದೇವೆ, ಮದುವೆನೂ ಆಗ್ತಾ ಇದ್ದಾರೆ. ಮದುವೆ ಮನೆಗೆ ಬಂದ್ವಿ, ಯಾರಿಲ್ಲ. ಅವ್ರದ್ದು ಸ್ಪೆಷಾಲಿಟಿ ಕೆಳಗೆ ಹಾಲು ಮೇಲೆ ಟೀ. ಹಾಯ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಯೋರ್ ಸ್ಕೈ. ಸೊ ಇವತ್ತು ಸ್ಯಾಟರ್ಡೆ, ನಿನ್ನೆ ಫ್ರೈಡೇ ಶಿಫ್ಟ್ ಮುಗಿಸಿ ನಾನಿವತ್ತು ಬೆಳಿಗ್ಗೆ ಎದ್ದು ರೆಡಿ ಆಗಿದ್ದೇನೆ. ಅಂದರೆ ಲಾಸ್ಟ್ 2 weeks ಫಂಕ್ಷನ್ಸ್ ಇತ್ತು, ನಾವು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಅಂದರೆ ವೀಕ್ ಡೇಸಲ್ಲಿ ಇದ್ದಿದ್ದು, ಅದಕ್ಕೆ ಮನೆಗೆ ಹೋಗಿ ಬಿಟ್ಟು ವಿಸಿಟ್ ಮಾಡಿ ಹಾಗೆ ಬರುವ ಅಂತ ಹೇಳಿಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ದೇವೆ. ನಾನು ನಿಮಗೆ ನಮ್ಮದು ಫ್ಯಾಮಿಲಿ ಮನೆಯೂ ತೋರಿಸ್ತೇನೆ ಆಯಿತಾ. ಅಲ್ಲಿಗೂ ಹೋಗ್ಲಿಕ್ಕಿದೆ, ನಾನು ನಿಮಗೆ ತೋರಿಸ್ತೇನೆ. ಹೊರಟ್ವಿ ನಾವಿವಾಗ, ಹೋಗಿಬಿಟ್ಟು ಆನ್ ದ ವೇ ಜರ್ನಿ ತೋರಿಸ್ತೇನೆ ನಾನು ನಿಮಗೆ. ಕಲರ್ಕ ರೋಡ್ ಹೇಗೆ ಉಂಟು ಅಂತ ಹೇಳಿಬಿಟ್ಟು ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ರೀಚ್ ಆದ್ವಿ ನಾವು. ಇದೇ ಎಂಟ್ರೆನ್ಸ್. ಇಲ್ಲಿ ದೇವಸ್ಥಾನ ಒಂದು ಗ್ರಾಮದ್ದು. ಮದುವೆ ಮನೆಗೆ ಬಂದ್ವಿ, ಯಾರಿಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಳೆನೂ ಸ್ಟಾರ್ಟ್ ಆಯಿತು. ಮುಂಚೆಲಿ ಎಷ್ಟು ಹಿಡಿವಾಟ ಎಲ್ಲ ಆಡ್ತಾ ಇದ್ವಿ ನಾವು ಕಸಿನ್ಸ್ ಎಲ್ಲ ಸೇರಿದಾಗ. ತುಂಬ ಮೆಮರೀಸ್ ಇದೆ. ಇವಾಗ ಎಲ್ಲ ದೊಡ್ಡವರಾಗಿದ್ದೇವೆ, ಮದುವೆನೂ ಆಗ್ತಾ ಇದ್ದಾರೆ. ಅಲ್ಲಿಂದ ಹೊರಟು ಈಗ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೇವೆ. ಇದು ನಮ್ಮದು ಮೇನ್ ಕುಟುಂಬದ ಮನೆ. ಸೊ ಇಲ್ಲಿಗೆ ಹೋಗಿ ತೋಟದಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮನೆ. ಇಲ್ಲಿ ಮುಟ್ಟೋಗ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೊಂದು ದೇವಸ್ಥಾನ, ಅದು ಒಂದು, ಅಲ್ಲಿ ಹೆಂಗಸರು ಹೋಗುವಾಗಿಲ್ಲ, ಅಲ್ಲೊಂದಿದೆ. ಸೊ ನಾನು ಹೋಗ್ತಾ ಇಲ್ಲ, ಮಳೆನೂ ಬರ್ತಾ ಇದೆ. ಇದು ನಮ್ಮದು ಮನೆ. ಇದೊಂದು ದೇವಸ್ಥಾನ. ಆ ಕಡೆ ಗುಳಿಗೊಂದು ಕಟ್ಟೆ ಇದೆ. ಮನೆ ಮುಂದೆ ಇರೋದು ಇದು ಮನೆ. ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇದೇ ನಮ್ಮದು ಕುಟುಂಬದ ಮನೆ. ಇಲ್ಲಿ ಸಹ ಒಂದು ಮದುವೆ ಆಯಿತು, ನಾವು ಅದಕ್ಕೆ ಬರಲಿಕ್ಕಾಗಿಲ್ಲ. ಲಾಸ್ಟ್ ವೀಕ್ ಇದ್ದಿದ್ದು. ಸೊ ಹಾಗೆ ಇಲ್ಲಿಗೂ ನೋಡಿಕೊಂಡು ಇಲ್ಲಿನೂ ಅವರು ಎಲ್ಲ ಟೆಂಪಲ್ಗೆ ಹೋಗಿದ್ದಾರಂತೆ. ಇಲ್ಲಿನೂ ಯಾರಿಲ್ಲ. ಇಲ್ಲಿಂದ ನೆನ್ನೆ ಒಂದು ಹೌಸ್ ವಾರ್ಮಿಂಗ್ ಇತ್ತು, ಸೊ ಅಲ್ಲಿಗೆ ಹೋಗ್ಬೇಕೀಗ. ಸೊ ನಾವಿವಾಗ 2 ಕಡೆಯಲ್ಲಿ ಸಹ ಮುಗಿಸಿ, ಅಂದರೆ ಹಾಗೆ ಹೋಗಿ ಮಾತಾಡಿಕೊಂಡು ಹೊರಟ್ವಿ. ನೆನ್ನೆ ಒಂದು ಹೌಸ್ ವಾರ್ಮಿಂಗ್ ಇತ್ತು, ನಾ ಹೇಳಿದೆ ಅಲ್ವಾ. ಸೊ ಅದು ಅಟೆಂಡ್ ಮಾಡಲಿಕ್ಕಾಗಿಲ್ಲ. ಅಲ್ಲಿಗೆ ಹೋಗಿ ಅಲ್ಲಿಂದ ಮನೆಗೆ. ಈಗ ಬಂದ್ವಿ, ರೀಚ್ ಆದ್ವಿ. ಇದೇ ಮನೆ, ನೆನ್ನೆ ಹೌಸ್ ವಾರ್ಮಿಂಗ್ ಆಗಿದ್ದು. ಸೊ ಇಲ್ಲಿ ಬಂದು ಇವಾಗ ಒಳಗೋಗಿ ಆದಷ್ಟು ಬೇಗ ಹೊರಡಬೇಕು, ಮಳೆ ಬರ್ತದೆ ಈಗ. ಇದೆ ನಮ್ಮ ಅಣ್ಣಂದು ಹೊಸ ಮನೆ. ಎಲ್ಲ ಮೆಸ್ಸಿ ಆಗಿದೆ. ಪ್ರೀತಿ ಅಭಿಮಾನ ಹೀಗೆ ಇರಲಿ. ಬಾಯ್ ಅಕ್ಕ, ಬಾಯ್ 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 ಬಾಯ್. ನಾವಿವಾಗ ಕೇಟಿಗೆ ಬಂದಿದ್ದೇವೆ.
KT ಅಂದರೆ ಕಲರ್ ಕಟ್ಟಿಂಗ್. ಸೊ ಇದು ಅವ್ರದ್ದು ಸ್ಪೆಷಾಲಿಟಿ. ಕೆಳಗೆ ಹಾಲು ಮೇಲೆ ಟೀ ಒಟ್ಟಿಗೆ ಪೋಡಿ ಕೊಟ್ಟಿದ್ದಾರೆ. ಇದನ್ನ ಹೀಗೆ ಮಿಕ್ಸ್ ಮಾಡಲಿಕ್ಕೆ ತಗೊಂಡು ಮಿಕ್ಸ್ ಮಾಡಿದರೆ ಟೀ ರೆಡಿ. ಇದೆ KT. ಸೊ ಇದೆ ಹೋಟೆಲ್ ಲಕ್ಷ್ಮೀ ಗಣೇಶ್. ಇಲ್ಲೇ KT ಸಿಗೋದು ಇಲ್ಲಿ. ಆ್ಯಂಡ್ ಇದು ಮುಂಚೆ ಆ ಕಡೆ ಬಿಲ್ಡಿಂಗಲ್ಲಿತ್ತು, ಅಲ್ಲಿ ಕೆಳಗಡೆ ಇತ್ತು. ಸೊ ಅಲ್ಲಿ ರೋಡ್ ಡಿವೈಡರ್ ಫ್ಲೈಓವರ್ ಮಾಡಿ ಧ್ರುವ ಅಂತ ಹೇಳಿಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿರೋದು. ಇದು 1956 KT ಅಂತ ಒರಿಜಿನೇಟ್ ಆಗಿರೋದು. ಕಲರ್ ಕಟ್ಟಿ ನಾನೇನು ನಿಮಗೆ ತೋರಿಸಿದ್ದೆ ಅಲ್ವಾ, ಅದೇ. ಆಯಿತು, ನಾವೆಲ್ಲ ಕಡೆ ಈಗ ಹೋಗಿ ಬಂದು ಈಗ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಸುಸ್ತಾಯಿತು, ಸಾಕಾಯ್ತು ಈಗ